ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ, ನಾನು ಇವತ್ತಿನ ದಿನ ನಿಮಗೊಂದು ಸಸ್ಯದ ಬಗ್ಗೆ ಪರಿಚಯ ಮಾಡಿಸ್ಕೊಡೋದಕ್ಕೆ ಬಂದಿದ್ದೀನಿ. ನಾನು ನಿಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ನೋಡ್ಬೋದು ನಮ್ಮ ಎದುರುಗಡೆ ಒಂದು ಸಸ್ಯ ಇದೆ. ಈ ಸಸ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಂತ ನಾನು ನಿಮಗೆ ಇವತ್ತಿನ ವಿಶೇಷವಾಗಿ ಕರ್ಕೊಂಡು ಬಂದಿದ್ದೀನಿ. ನೋಡಿ, ಇದು ನೋಡ್ಬೋದು ನೀವು, ಇದು ಸಸ್ಯ. ಇದು ಕೂಡ ದೊಡ್ಡ ಮರವಾಗಿ ಬೆಳೀತದೆ. ಇದರ ಒಂದು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಇದು ಈ ಸೀಮೆ ಹೊಂಗೆ ಸೊಪ್ಪು ಅಂತ. ಇದು ಹೊಂಗೆ ಗಿಡಗಳಲ್ಲಿ ಇದು ಸೀಮೆ ಹೊಂಗೆ ಸೊಪ್ಪು ಅಂತ. ನೋಡಿ ಸ್ನೇಹಿತರೆ, ಎಲೆ ತುಂಬ ಉದ್ದವಾದಂಥ ಕಡ್ಡಿನಲ್ಲಿ ಒಂದು ಚಿಕ್ಕದಾಗಿ ಎಲೆಗಳು ಇರುತ್ತೆ. ನೋಡ್ಬೋದು. ನೋಡಿ, ಈ ಒಂದು ಸಸ್ಯದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದಾದರೆ, ಈ ಒಂದು ಸಸ್ಯ ಮರ ಮುಟ್ಟುಗಳಿಗೆ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ, ಇದು ಕುರುವಲಿಗೆ ಯೂಸ್ ಮಾಡ್ಕೋಬೋದು. ಅದನ್ನು ಹೊರತುಪಡಿಸಿ ಯಾವುದೇ ಮರ ಮುಟ್ಟು ಆಗೋದಿಲ್ಲ. ಈ ಸೊಪ್ಪೇನಿದೆ, ಈ ಹಸಿರೆಲೆ ಗೊಬ್ಬರ, ಇದು ತುಂಬ ಒಂದು ಪೋಷಕಾಂಶ ಭರಿತ ಗೊಬ್ಬರವಾಗಿ ಯಾವುದೇ ಒಂದು ತೋಟಕ್ಕಾಗಿರ್ಬೋದು, ಹೊಲಗಳಿಗಾಗಿರ್ಬೋದು. ನೋಡಿ, ಹಸಿರೆಲೆ ಗೊಬ್ಬರ ಮಾಡೋದಕ್ಕೆ ಹೇಳಿ ಮಾಡಿಸಿದಂಥ ಸೊಪ್ಪಿನ ಸಸ್ಯ ಇದು ಸೀಮೆ ಹೊಂಗೆ ಸೊಪ್ಪು. ಕೆಲವರು ನಮ್ಮ ಹಳೆ ಕಾಲದ ಒಂದು ಪದ್ಧತಿ ಪ್ರಕಾರ ಇದನ್ನು ತೋಟಗಳ ರಕ್ಷಣೆಗೋಸ್ಕರನೂ ಬಳಸ್ತಾಯಿದ್ರು. ರಕ್ಷಣೆ ಆಗೋದ್ರ ಜೊತೆ ಆ ತೋಟಕ್ಕೆ ಗೊಬ್ಬರವಾಗೂ ಸಹ ಬಳಸ್ತಾಯಿದ್ರು. ಇದನ್ನು ತೋಟದ ಸುತ್ತ ಬೆಳೆಸೋದ್ರಿಂದ ಅಡಿಕೆ ಮರಕ್ಕೆ ಆ ಒಂದು ಕಿರಣಗಳು, ಬಿಸಿಲಿನ ಕಿರಣಗಳು ಬಿದ್ದಂಥ ಸಂದರ್ಭದಲ್ಲಿ ಆ ಒಂದು ಕಾಂಡ ಟೊಳ್ಳಾಗೋಗ್ಬಿಟ್ಟು ಕೆಲವೊಂದು ಸಂದರ್ಭಗಳಲ್ಲಿ ಮುರಿದು ಬಿದ್ದಂಥ ಒಂದು ನಿದರ್ಶನಗಳು ಇದ್ದಾವೆ. ಹಾಗಾಗಿ ಇದನ್ನು ಆ ಒಂದು ಅಡಿಕೆ ಗಿಡದ ರಕ್ಷಣೆಗೋಸ್ಕರ ಆ ಒಂದು ಕಿರಣಗಳು ನೇರವಾಗಿ ಅಡಿಕೆ ಗಿಡಕ್ಕೆ ಬೀಳ್ದಂಗಿರಲಿ ಅಂತ ಮರದ ಸುತ್ತ ಒಂದು ರಕ್ಷಣಾ ಕವಚದ ಥರ ಇದನ್ನು ಬೆಳೆಸ್ತಾಯಿದ್ರು. ಹಾಗೆ ನೆಕ್ಸ್ಟು ಮುಂಗಾರಿ ಹುಟ್ಟಿದಂಥ ಸಂದರ್ಭದಲ್ಲಿ ಆ ಒಂದು ಕಿರಣಗಳ ಒಂದು ಇದು ಕಡಿಮೆ ಆಗ್ತಾಯಿತ್ತು. ಆ ಒಂದು ಸಂದರ್ಭದಲ್ಲಿ ಇದೇ ಸೊಪ್ಪನ್ನು ಕಡಿದು ಆ ಒಂದು ತೋಟಕ್ಕೆ ಗೊಬ್ಬರ ಆಗಿ ಉಪಯೋಗ ಮಾಡ್ಕೊತಾಯಿದ್ರು. ನೋಡಿ ಸ್ನೇಹಿತರೆ, ನಮ್ಮ ಪೂರ್ವಿಕರ ಒಂದು ಜ್ಞಾನ ತುಂಬ ವಿಜ್ಞಾನಿಗಳಿಗಿಂತ ಮುಂದುವರೆದಿದೆ. ಆದರೆ ಅವರು ಇದನ್ನು ಯಾವುದೇ ಪುಸ್ತಕದಲ್ಲಿ ಬರೀಲಿಲ್ಲ. ಅದು ಅವ್ರು ಮಾಡಿದ ಮೊದಲನೇ ತಪ್ಪು. ಓಕೆ ವೀಕ್ಷಕರೇ, ಈ ಒಂದು ಸೀಮೆ ಹೊಂಗೆ ಸೊಪ್ಪಿನ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರು ಇಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.